ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 7ನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷ್ಕೃತ 2024 ಭಾಗ 1 ಪುಸ್ತಕ ಇದು. ರೈಟ್, ಈ ಒಂದು ಭಾಗ 1 ಪುಸ್ತಕದಲ್ಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪರಿವಿಡಿಯಲ್ಲಿ ನೋಡಿ ಮಕ್ಕಳೇ, ಪರಿವಿಡಿಯಲ್ಲಿ ಇಲ್ಲೇನಿದೆ ಅಂದ್ರೆ ಭಾಗ 1 ಪೂರ್ವ ಸಿದ್ಧತಾ ಪಾಠಗಳು ಅಂತಿದೆ. ಓಕೆ, ಈ ಒಂದು ಪೂರ್ವ ಸಿದ್ಧತಾ ಪಾಠಗಳಲ್ಲಿ ಮೊದಲನೇದಾಗಿರ್ತಕ್ಕಂತಹ ಇಲ್ಲಿ ಭಾಗ 1 ಪೂರ್ವ ಸಿದ್ಧತಾ ಪಾಠಗಳು ಚಿತ್ರ ನೋಡಿ ಉತ್ತರಿಸಿ ಅಂತಿದೆ. ಇದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್, ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪುವ ಸಮ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಮಾಹಿತಿ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಪೂರ್ವ ಸಿದ್ಧತಾ ಪಾಠಗಳು ಅಂತ ಕೊಟ್ಟಿದ್ದಾರೆ ಭಾಗ 1. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಚಿತ್ರ ನೋಡಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಓಕೆನಾ ಮಕ್ಕಳೇ, ಈ ಚಿತ್ರ ನೋಡಿ ಕಾಣ್ತಾ ಇದೆಯಾ? ಈ ಚಿತ್ರ ನೋಡಿ ಇಲ್ಲಿ ಬರೀತಾ ಹೋಗ್ಬೇಕಂತ ನೋಡಿ. ಓಕೆ, ಇಲ್ಲಿ ನೋಡಿ, ಈ ಚಿತ್ರದ 10 ಪದಗಳು ಬರೆಯಿರಿ. ಈ ಚಿತ್ರ ನೋಡಿ ಇದ್ರ ತಕ್ಕಂತ 10 ಪದಗಳು ಬರಬೇಕಂತೆ. ಓಕೆ, ನೋಡಿ, ಹಕ್ಕಿಗಳು ಕಾಣ್ತಾ ಇದೆ, ಹಕ್ಕಿಗಳು ಅಂತ ಬರ್ದೇನೆ. ಆಕಾಶ ಕಾಣ್ತಾ ಇದೆ, ಆಕಾಶ ಅಂತ ಬರ್ದೇನೆ. ಮನೆ ಅಂತಿದೆ, ಮನೆ ಅಂತ ಬರ್ದೇನೆ. ಇಲ್ಲಿ ಮನೆಗಳು ಕಾಣ್ತಾ ಇದೆಯಾ? ಮರ ಅಂತೇಳಿ ಮರ ಇದೆ, ಮರ ಬರ್ದೇನೆ. ಬೆಟ್ಟ ಇದೆ, ಬೆಟ್ಟ ಇಲ್ಲಿ ಬರ್ದೇನೆ. ಇಲ್ಲಿ ಅದ ನಂತರ ಮಕ್ಕಳು ಅಂತಿದೆ. ಓಕೆನಾ, ಇಲ್ಲಿ ಮಕ್ಕಳು ಇದಾರಲ್ಲ, ಮಕ್ಕಳು ಅಂತ ಬರ್ದೇನಿ. ಹಣ್ಣುಗಳು, ಇಲ್ಲಿ ಹಣ್ಣುಗಳಿದಾವ, ಅದಕ್ಕೆ ಹಣ್ಣುಗಳು ಅಂತ ಬರ್ದೇನಿ. ಇಲ್ಲಿ ಬಡಿಗ ಕೆಲಸ ಮಾಡ್ತಾ ಇದ್ದೇನೆ, ಬಡಿಗ ಅಥವಾ ಬಡಿಗೆ ಅಂತೀವಿ ನಾವು. ಓಕೆನಾ, ಅದಂತರ ಜೇನುಗೂಡು ಇದೆ, ಕಾಣ್ತಾ ಇದೆಯಾ? ಜೇನುಗೂಡು, ನಾನು ಜೇನುಗೂಡು ಅಂತ ಬರ್ತೀನಿ. ಹಕ್ಕಿಗೂಡು ಅಂತ ಇಲ್ಲಿ ಹಕ್ಕಿಗೂಡು ಪಕ್ಷಿಗೂಡು ಅಂದ್ರು ಎರಡು ಒಂದೇನೆ. ಓಕೆನಾ, ಸರಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮುಂದೆ ಏನ್ ಕೊಡ್ತಾ ಹೋಗಿದ್ದಾರೆ ಅಂತಂದ್ರೆ ಇಲ್ಲಿ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ 5 ವಾಕ್ಯಗಳನ್ನು ಬರೆಯಿರಿ. ಚಿತ್ರಕ್ಕೆ ಸಂಬಂಧಿಸಿದಂತೆ 5 ವಾಕ್ಯಗಳು ಬರೀತಾ ಹೋಗ್ಬೇಕಂತೆ. ಓಕೆನಾ, ಚಿತ್ರ ಕಾಣ್ತಾ ಇದೆಯಾ? ಅದು ತಕ್ಕಂತೆ ನಾವ್ ಏನ್ ಮಾಡ್ತಾ ಹೋಗ್ಬೇಕು, 5 ವಾಕ್ಯ ಬರಿತಾ ಹೋಗ್ಬೇಕು. ಓಕೆ, ಇಲ್ಲಿ ನೋಡಿ, ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತಿವೆ, ಹಕ್ಕಿಗಳು ಆಕಾಶದಾಗ ಹಾರ್ತಾ ಇವೆ, ಇಲ್ಲಿ ಬರೆದಿದ್ದೇನೆ. ಮಕ್ಕಳು ಹಣ್ಣುಗಳನ್ನು ತಿನ್ನುತ್ತಿದ್ದಾರೆ, ಮಕ್ಕಳು ಹಣ್ಣುಗಳು ತಿಂತಾ ಇದ್ದಾರೆ, ಹೌದಾ? ಆ ನಂತರ ಮರದಲ್ಲಿ ಗಿಳಿಯು ಹಣ್ಣು ತಿನ್ನುತ್ತಿದೆ, ಮರದಲ್ಲಿ ಗಿಳಿ ಹಣ್ಣು ತಿಂತಾ ಇದೆ, ಅಲ್ಲಿ ಬರೆದೇನೆ. ಆ ನಂತರ ದೂರದಲ್ಲಿ ಬೆಟ್ಟ ಕಾಣುತ್ತಿದೆ, ದೂರದಲ್ಲಿ ಬೆಟ್ಟಗಳು ಕಾಣ್ತಾ ಇದಾವ, ತೋರಿಸಿದ್ನಲ್ಲ. ಆ ನಂತರ ಹಂಚಿನ ಮನೆ ಸುಂದರವಾಗಿದೆ, ಹಂಚಿನ ಮನೆ ಕಾಣ್ತಾ ಇದೆಯಾ? ಸುಂದರವಾಗಿದೆ ಅಂತೇಳಿ. ಬಡಗಿ ಮರಗೆಲಸ ಮಾಡುತ್ತಿದ್ದಾನೆ, ಬಡಗಿ ಮರಗೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥ 5 ವಾಕ್ಯ ಕೇಳಿದ್ರೆ ನಾನು ಹೆಚ್ಚಿನ ವಾಕ್ಯ ನೀವು ಬರ್ದೇನೆ. ಓಕೆನಾ, ರೈಟ್. ಮುಂದೆ ನೋಡ್ತೋಣ. ಇಲ್ಲಿ ನೋಡಿ ಮಕ್ಕಳೇ, ಎರಡನೇದು ಏನಿದೆ ಅಂದ್ರೆ ಇಲ್ಲಿ ಚಿತ್ರ ಸರಣಿ ನೋಡಿ ಕತೆ ಹೇಳಿ. ಇಲ್ಲಿ ನೋಡಿ ಮಕ್ಕಳೇ, ಚಿತ್ರ ಕಾಣ್ತಾ ಇದೆಯಾ? 1ನೇ ಚಿತ್ರ ಕಾಣ್ತಾ ಇದೆ, ಇಲ್ಲಿ 2ನೇ ಚಿತ್ರ ಕಾಣ್ತಾ ಇದೆ, ಇಲ್ಲಿ 2 ಬೆಕ್ಕಿದಾವೆ, ಮಧ್ಯದಲ್ಲಿ ಗಡಿಗೆ ಇದೆ, ಅದಾಂತರ ಇಲ್ಲಿ ಕೋತಿ ಇದೆ, ಮರದಲ್ಲಿ ಕೋತಿ, ಇಲ್ಲಿ ಕೋತಿ ಇದು ಮಾತಾಡಿಸ್ತಾ ಇದೆ ಬೆಕ್ಕನ್ನ. ಓಕೆ, ಅದಾಂತರ ಏನಿದೆ ಇಲ್ಲಿ ಅಂತಂದ್ರೆ ಓಕೆ, ಇಲ್ಲಿ ಬೆಣ್ಣೆಯನ್ನು ತೂಕ ಮಾಡ್ತಾ ಇದೆ, ಯಾವುದು ಕೋತಿ ಅಂತಕ್ಕಂಥದ್ದು. ಅದಾಂತರ ಕೊನೆಗೆ ಏನ್ ಮಾಡ್ತೀವಿ, ಎಲ್ಲ ಖಾಲಿ ಆಯ್ತು, ಅದು ಹೊರಟೋಯ್ತು ಅಂತಕ್ಕಂಥ. ಇದನ್ನ ನಾವು ವಾಕ್ಯ ರೂಪದ ನಿಮಗೆ ತೋರಿಸ್ತಾ ಹೋಗ್ತೇನೆ. ಓಕೆನಾ, ಒಮ್ಮೆ 2 ಬೆಕ್ಕುಗಳಿಗೆ ಬೆಣ್ಣೆಯ ಗಡಿಗೆ ಸಿಕ್ತು, ಬೆಣ್ಣೆ ಗಡಿಗೆ ಸಿಕ್ತಂತೆ. ಅದಾಂತರ ಏನಾಯ್ತು ಅಂದ್ರೆ ಗಡಿಗೆಯ ಬೆಣ್ಣೆಯನ್ನು ಹಂಚಿಕೊಳ್ಳುವಲ್ಲಿ ಜಗಳಾಡಿದ್ವು. ಇದನ್ನು ಗಮನಿಸುತ್ತಿದ್ದ ಮರದ ಮೇಲೆ ಕೋತಿಯೊಂದು ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡಿಸುವುದಾಗಿ ತಿಳಿಸಿತು. ಆಗ ಮಂಗ ತಕ್ಕಡಿಯನ್ನು ತಂದು 2 ಕಡೆ ಬೆಣ್ಣೆ ತುಂಬಿ ತಕ್ಕಡಿ ಮುಳ್ಳು ಬಾಗಿದ ಕಡೆ ಸ್ವಲ್ಪ ಬೆಣ್ಣೆಯನ್ನು ಮಂಗ ತಿನ್ನುತ್ತಾ ಹೋಯಿತು. ಹೀಗೆ ಹೆಚ್ಚಾದ ಬೆಣ್ಣೆಯನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಮಂಗ ಬೆಣ್ಣೆಯನ್ನು ಖಾಲಿ ಮಾಡಿ ಹೊರಟಿತು. ಈ ಕಥೆಯಿಂದ ತಿಳಿದು ಬರುವುದೇನೆಂದ್ರೆ, ಇಬ್ಬರ ಜಗಳ 3ನೇವನಿಗೆ ಲಾಭ ಅಂತಕ್ಕಂಥದ್ದು. ಓಕೆನಾ ಮಕ್ಕಳೇ, ರೈಟ್. ಹಾಗಾದ್ರೆ ಈ ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪುವ ಸಮ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟು ಹಾಕ್ತೇನೆ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತ ಕಾಮೆಂಟ್ ಮಾಡಿ, ಆ ಒಂದು ಅಧ್ಯಯನದ ಅಭ್ಯಾಸ ತೆಗೆಯಲು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಿಂದ ಬಿಟ್ಟು ಹಾಕ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.